ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ನಿಮಗೆ SIRನ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಿದ್ದೀನಿ. ವಿಶೇಷ ಸಮಗ್ರ ಮತದಾರರ ಪರೀಕ್ಷಣೆಗೆ SIR ಅಂತ ಕರೀತಾರೆ. ಮನೆ ಮನೆಗೂ BLOಗಳು ಭೇಟಿ ನೀಡಿ ಈ ಒಂದು SIRನ್ನು ಫಾರ್ಮನ್ನು ಫಿಲ್ ಮಾಡಿಸ್ಕೊತಾ ಇದ್ದಾರೆ. ಸೊ ನೀವು ಕೂಡ ಆನ್ಲೈನಲ್ಲಿ ಈ ಒಂದು ಎನ್ಯುಮರೇಷನ್ ಫಾರ್ಮನ್ನು ಫಿಲ್ ಮಾಡೋದು ಯಾವ ರೀತಿ ಅಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ನೋಡಿ ಅರ್ಥ ಆಗುತ್ತೆ. ಬನ್ನಿ ಸ್ನೇಹಿತರೆ, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚನ್ನು ಓಪನ್ ಮಾಡ್ಕೊಳ್ಳಿ. ಗೂಗಲ್ ಸರ್ಚಲ್ಲಿ ವೋಟರ್ಸ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ವೋಟರ್ಸ್ ಡಾಟ್ ಲೊಕೇಶನ್ ಕೇಳುತ್ತೆ. ಲೊಕೇಶನ್ ಪರ್ಮಿಷನ್ ಆನ್ ಮಾಡ್ಕೊಳ್ಳಿ. voters.eci.gov.in ಅಂತ ಬಂದಿದೆ. ಫಸ್ಟ್ ಲಿಂಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅಧಿಕೃತವಂಥ ವೆಬ್ಸೈಟು ಚುನಾವಣಾ ಆಯೋಗದ್ದು. ನೋಡಿ, ಮೊಬೈಲ್ ಆ್ಯಪ್ ಕೂಡ ಇದೆ. ECINETA ಮೊಬೈಲ್ ಆ್ಯಪ್ ಅಂತ ಬಂದಿದೆ. ಈ ಒಂದು ಆ್ಯಪ್ ಕೂಡ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಕೂಡ ಅಪ್ಲೈನ ಮಾಡ್ಬೋದು. ನಿಮಗೆ ಮೇಲ್ಗಡೆ ಲಾಗಿನ್ ಆಗಿ ಕೂಡ ಮಾಡ್ಕೋಕ್ಕೆ ಅವಕಾಶ ಇದೆ. ಡೈರೆಕ್ಟಾಗಿ ನಿಮಗೆ ಇಲ್ಲೊಂದು ಲಿಂಕ್ ಕೂಡ ಕೊಟ್ಟಿದ್ದಾರೆ, ಫಾರ್ಮ್ ಅಂತ ಇಲ್ಲಿದೆ ನೋಡಿ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಕೊಟ್ಟಿದೆ. SIR ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಅರ್ಥ. ವಿಶೇಷ ಸಮಗ್ರ ಮತದಾರರ ಪರಿಷ್ಕರಣೆ ಅಂತ ಅರ್ಥ ಆಗುತ್ತೆ SIR ಅಂದರೆ. ಇಲ್ಲಿ ಫಿಲ್ ಎನ್ಯುಮರೇಷನ್ ಫಾರ್ಮ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಫಿಲ್ ಎನ್ಯುಮರೇಷನ್ ಫಾರ್ಮ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಮತ್ತು ಈ ಒಂದು SIRಲ್ಲಿ ನಿಮ್ಮೊಂದು ಲಿಸ್ಟ್ ಇದೆಯಾ ಇಲ್ಲ ಅಂತ ತಿಳ್ಕೊಬೇಕಂದ್ರೆ ಕೆಳಗಿನ ಸರ್ಚ್ ಅಂತಿದೆ ನೋಡಿ. ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR ಅಂತ ಅದನ್ನು ತೊಗೋಬೇಕು. ನಮ್ಗೆ ಇವಾಗ ಎನ್ಯುಮರೇಷನ್ ಫಾರ್ಮನ್ನು ಫಿಲ್ಲನ್ನು ಮಾಡಬೇಕಾಗಿದೆ. ಹಾಗಾಗಿ ಇದನ್ನು ಆಯ್ಕೆಯನ್ನು ಮಾಡ್ಕೊಂಡಾಗ ಈ ರೀತಿ ಲಾಗಿನ್ ಮಾಡ್ಕೋಕ್ಕೆ ಕೇಳುತ್ತೆ. ಮೊದಲಿಗೆ ಲಾಗಿನನ್ನು ಮಾಡ್ಕೊಳ್ಳಿ. ಆಲ್ರೆಡಿ ನಿಮ್ಮ ಒಂದು ಅಕೌಂಟು ಈ ಒಂದು ವೆಬ್ಸೈಟ್ನಲ್ಲಿ ಕ್ರಿಯೇಟ್ ಆಗಿದ್ದರೆ ಮೊಬೈಲ್ ನಂಬರ್ ಹಾಕಿ ಕ್ಯಾಪ್ಚರ್ ಕೋಡ್ ಹಾಕಿ ನೀವು ಲಾಗಿನನ್ನು ಮಾಡ್ಕೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಇದೇ ಫಸ್ಟ್ ಟೈಮ್ ನಾವು ಮಾಡ್ತಾಯಿದ್ವಿ ಅಂದರೆ ಇಲ್ಲಿ ಒಂದು ಸೈನ್ ಅಪ್ ಅಂತ ಬಟನ್ ಇದೆ ನೋಡಿ. ಸೈನ್ ಅಪ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಮೊಂದು ಮೊಬೈಲ್ ನಂಬರು, ನಿಮ್ಮ ಹೆಸರು ಹಾಕಿ ನೀವು ರಿಜಿಸ್ಟ್ರೇಷನನ್ನು ಮಾಡ್ಕೊಂಡಾಗ ನಿಮ್ಮೊಂದು ಈ ನಂಬರು ನಿಮಗೆ ರಿಜಿಸ್ಟರ್ ಆಗುತ್ತೆ. ನಿಮ್ಮ ನಂಬರು ನಾನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ. ಮೊಬೈಲ್ ನಂಬರ್ ಹಾಕಿ ಕ್ಯಾಪ್ಚರ್ ಕೋಡ್ ಹಾಕಿ ಸೆಂಡ್ OTP ಅಂತ ಕೊಡ್ತೀನಿ. OTP ಹಾಕಿ ಲಾಗಿನನ್ನು ಮಾಡ್ಕೊತೀನಿ. ನೋಡಿ, ಲಾಗಿನ್ ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ. SIR 2026 ಆನ್ಲೈನ್ ಫಾರ್ಮ್ ಸಬ್ಮಿಷನ್ ಬೈ ಎಲೆಕ್ಟರ್ ಅಂತಿದೆ. ಸೆಲೆಕ್ಟ್ ಸ್ಟೇಟ್ ಅಂತಿದೆ. ರಾಜ್ಯವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಎಂಟರ್ ಎಪಿಕ್ ನಂಬರ್ ಇನ್ 2026 ಅಂತಿದೆ. ನಿಮ್ಮ ಒಂದು ವೋಟರ್ ID ನಂಬರನ್ನು ಇಲ್ಲಿ ಎಂಟ್ರನ್ನ ಮಾಡ್ಕೊಳ್ಳಿ. ಎಂಟ್ರ್ ಮಾಡಿಕೊಂಡು ಸರ್ಚ್ ಅಂತಿದೆ ನೋಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ವೋಟರ್ ID ಆಗಿ ಸರ್ಚ್ ಕೊಟ್ಟ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಪ್ರೀ ಫಿಲ್ಡ್ ಇನ್ಫಾರ್ಮೇಷನ್ ಅಂತ ಬಂದಿದೆ. ಇಲ್ಲಿ ನಿಮ್ಮ ಒಂದು ವೋಟಿಂಗ್ ಕಾರ್ಡ್ನಲ್ಲಿರುವಂಥ ಹೆಸರು, ತಂದೆ ಹೆಸರು, ನಿಮ್ಮ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ನು ಮತ್ತು ಲೋಕಸಭಾ ಕಾನ್ಸ್ಟಿಟ್ಯೂಷನ್ ನಂಬರು, ಸ್ಟೇಟು, ಮತ್ತು ಇಲ್ಲಿ ನಿಮ್ಮ ಒಂದು BLO ಯಾರು ಬರ್ತಾರೆ ಅಂತ ಕೆಳಗಡೆ ಕೊಟ್ಟಿದ್ದಾರೆ. ಪ್ಲೀಸ್ ಎನ್ಶೋರ್ ದಟ್ ಯುವರ್ ನೇಮ್ ಆನ್ ದ ಆಧಾರ್ ಕಾರ್ಡ್ ಎಕ್ಸಾಕ್ಟ್ಲಿ ಮ್ಯಾಚಸ್ ಅಂತ ಕೊಟ್ಟಿದ್ದಾರೆ. ವೋಟರ್ ID ಮತ್ತು ಆಧಾರ್ ಕಾರ್ಡ್ನಲ್ಲಿರುವಂಥ ಹೆಸರು ಒಂದೇ ಆಗಿರಬೇಕಾಗುತ್ತೆ. ಮ್ಯಾಚ್ ಇದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಮತ್ತು ಇಲ್ಲಿ ನಿಮ್ಮ ಒಂದು ಹೆಸರು ಕೂಡ ಶೋ ಆಗ್ತಾಯಿದೆ. ಇನ್ ಕೇಸ್ ಆಫ್ ಯುವರ್ ನೇಮ್ ಡಸ್ ನಾಟ್ ಮ್ಯಾಚ್ ಪ್ಲೀಸ್ ಕಾಂಟ್ಯಾಕ್ಟ್ ಯುವರ್ BL ಅಂತಿದೆ. ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿರುವಂಥ ಹೆಸರು ಮತ್ತು ವೋಟರ್ IDಲಿರುವಂಥ ಹೆಸರು ಮ್ಯಾಚ್ ಆಗ್ತಾಯಿಲ್ಲ ಅಂದರೆ ನಿಮ್ಮ ಒಂದು BL ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ BL ಹೆಸರು ಕೊಟ್ಟಿರ್ತಾರೆ, ಅವ್ರ ಮುಂದೆ ನಂಬರ್ ಇರುತ್ತೆ. ಇಲ್ಲಿ ನಾನು ನಂಬರ್ ಐಡಿಯನ್ನು ಮಾಡಿದ್ದೀನಿ. ಆ ಒಂದು ನಂಬರನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ಈ ರೀತಿ ನಮ್ಮದಿದೆ ಅಂದರೆ ಅವರು ಮ್ಯಾನ್ಯಲ್ ಆಗಿ ಈ ಒಂದು ಫಾರ್ಮನ್ನು ಫಿಲ್ ಮಾಡಿ ನಿಮಗೆ ಒಂದು SIRಲ್ಲಿ ಹೆಸರನ್ನು ಸೇರ್ಸೋಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಇದು ಆನ್ಲೈನ್ ರೀತಿ ಮಾಡೋವಂಥದ್ದು. ಸೊ ಇದನ್ನೆಲ್ಲ ನೋಡಿಕೊಂಡು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ಕೆಳಗಡೆ ನಿಮಗೆ 10 ಡಿಜಿಟ್ ಮೊಬೈಲ್ ನಂಬರ್ನ ಎಂಟ್ರ್ ಮಾಡಿ ಅಂತ ಕೇಳ್ತಾ ಇದೆ. ನಿಮ್ಮ ಒಂದು ಚಾಲ್ತಿಯಲ್ಲಿರುವ ಮೊಬೈಲ್ ನಂಬರ್ನ ಎಂಟ್ರ್ ಮಾಡಿ ಇಲ್ಲಿ ಸೆಂಡ್ OTP ಅಂತಿದೆ ನೋಡಿ. ಒಂದು ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. OTP ಬರುತ್ತೆ. ಬಂದಿರೋಂಥ OTP ಹಾಕಿ ನೀವು ಸಬ್ಮಿಟ್ ಮಾಡ್ಕೊಳ್ಳಿ. ಹಾಗೂ ಇಲ್ಲಿ ಕೆಳಗಡೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಟು ಫಿಲ್ ದ ಎನ್ಯುಮರೇಷನ್ ಫಾರ್ಮ್ ಯುವರ್ ಆನ್ಲೈನ್ ಮೊಬೈಲ್ ನಂಬರ್ ಶುಡ್ ಬಿ ಲಿಂಕ್ಡ್ ಟು ಯುವರ್ ವೋಟರ್ ಕಾರ್ಡ್ ಅಂತಿದೆ. ನಿಮ್ಮ ಒಂದು ಮೊಬೈಲ್ ನಂಬರು ವೋಟರ್ IDಗೆ ಲಿಂಕ್ ಆಗಿರಲೇಬೇಕಂತ ಕೊಟ್ಟಿದ್ದಾರೆ. ಇಫ್ ಮೊಬೈಲ್ ನಂಬರ್ ಈಸ್ ನಾಟ್ ಲಿಂಕ್ಡ್ ಪ್ಲೀಸ್ ಲಿಂಕ್ ಯುವರ್ ಮೊಬೈಲ್ ನಂಬರ್ ಥ್ರೋ ಫಾರ್ಮೇಟ್ ಅಂತ ಕೊಟ್ಟಿದ್ದಾರೆ. ವೋಟರ್ IDಗೆ ಮೊಬೈಲ್ ನಂಬರ್ ಲಿಂಕ್ ಇರಬೇಕು. ಲಿಂಕ್ ಇದ್ದರೆ ಮಾತ್ರ ನಿಮಗೆ ಈ ಒಂದು SIRಲ್ಲಿ ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡೋಕ್ಕೆ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಲಿಂಕ್ ಇಲ್ಲ ಅಂದರೆ ಫಾರ್ಮ್ ಹಾಕಿ ನೀವು ಮೊಬೈಲ್ ನಂಬರ್ ಲಿಂಕ್ ಮಾಡ್ಕೊಳ್ಳಿ ಅಂತ ಇಲ್ಲಿ ತೋರಿಸ್ತಾ ಇದೆ. ಈಗ ಮೊಬೈಲ್ ನಂಬರ್ ಹಾಕಿ OTP ಸಬ್ಮಿಟ್ ಮಾಡ್ತಾಯಿದ್ದೀನಿ ನೋಡಿ. ಈ ಒಂದು ಅಭ್ಯರ್ಥಿದು ಈ ಒಂದು ಮೊಬೈಲ್ ನಂಬರ್ ಹಾಕಿ ನಾನು ಸಬ್ಮಿಟ್ ಕೊಟ್ಟಾಗ
ಮೊಬೈಲ್ ನಂಬರ್ ಈಸ್ ನಾಟ್ ಲಿಂಕ್ಡ್ ವಿತ್ ಎಪಿಕ್ ನಂಬರ್ ಅಂತಿದೆ. ಈ ಒಂದು ವೋಟರ್ ಐ ಡಿಗೆ ಈ ನಂಬರು ಲಿಂಕ್ ಇಲ್ಲ ಅಂತಿದೆ. ಯಾವೊಂದು ನಂಬರು ಈ ವೋಟಿಂಗ್ ಕಾರ್ಡಿಗೆ ಲಿಂಕ್ ಇರುತ್ತೋ ಅದೇ ನಂಬರನ್ನ ಇಲ್ಲಿ ನೀವು ಎಂಟರ್ನ ಮಾಡಬೇಕಾಗುತ್ತೆ. ಬೇರೆ ನಂಬರ್ ಹಾಕಿದ್ರೆ ಅದು ತಗೋದಿಲ್ಲ. ವೋಟಿಂಗ್ ಕಾರ್ಡಿಗೆ ವೋಟರ್ ಐ ಡಿಗೆ ಯಾವ ನಂಬರ್ ಕೊಟ್ಟಿರ್ತಾರೋ ಅದೇ ನಂಬರ್ ಕೊಟ್ಟರೆ ಮಾತ್ರ ನಿಮಗೆ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಾಂದ್ರೆ ಲಿಂಕ್ ಆಗಿಲ್ಲ ಅಂತ ಬರುತ್ತೆ. ಫಾರ್ಮೆಂಟಿಗೆ ಹೋಗಿ ನೀವು ಲಿಂಕ್ ಮಾಡ್ಕೊಳ್ಳಿ ಮೊಬೈಲ್ ನಂಬರ್ ಅಂತ ಹೇಳ್ತಾ ಇದೆ. ನೋಡಿ, ನಿಮ್ಮ ಒಂದು ಮೊಬೈಲ್ ನಂಬರಲ್ಲಿ ವೋಟರ್ ಐ ಡಿಗೆ ಲಿಂಕ್ ಇದ್ದರೆ ಈ ರೀತಿಯಾಗಿ ನಿಮಗೆ OTP ಹೋಗುತ್ತೆ. ಇಲ್ಲಾಂದರೆ ಅದು OTP ಹೋಗೋದಿಲ್ಲ. ಸೊ ಬೇರೆ ಒಂದು ವೋಟರ್ ಐ ಡಿ ಹಾಕಿ ನಾನು ಟ್ರೈ ಮಾಡಿದೆ, ಬಂತು. ಈ ರೀತಿಯಾಗಿ ಬಂದಿರುವಂಥ OTPಯನ್ನು ಹಾಕಿ ಇಲ್ಲಿ ವೆರಿಫೈಯನ್ನು ಮಾಡ್ಕೊಳ್ಳಿ. OTP ಸಬ್ಮಿಟ್ ಕೊಟ್ಟ ನಂತರ ನೆಕ್ಸ್ಟ್ ಈ ರೀತಿಯಾಗಿ ಬರುತ್ತೆ. ಸೆಲೆಕ್ಟ್ ಒನ್ ಕ್ಯಾಟಗರಿ ಅಂತಿದೆ. ಇಲ್ಲಿ ಒಟ್ಟು 4 ಕೊಟ್ಟಿದ್ದಾರೆ. 4ರಲ್ಲಿ ಒಂದು ಮಾತ್ರ ಯು ಕೆನಾಟ್ ಮಾರ್ಕ್ ಆಸ್ ಎ ಸೆಲ್ಫ್ ಅಂತ ಬಂದಿದೆ. ಫಸ್ಟ್ ಒಂದು ಸೆಲೆಕ್ಟ್ ಮಾಡೋಕ್ಕಾಗೋದಿಲ್ಲ. ಇನ್ನು 3 ಇದ್ದಾವೆ. ಮೈ ಪೇರೆಂಟ್ಸ್ ನೇಮ್, ಫಾದರ್, ಮದರ್, ಗ್ರ್ಯಾಂಡ್ ಫಾದರ್, ಎಕ್ಸಿಟ್ ಇನ್ ದ ಎಲೆಕ್ಟ್ರಲ್ ರೋಲ್ ಆಫ್ ದ SIR 2002 ಆರ್ 2003 ಆರ್ 2005 ಅಂತ ಕೊಟ್ಟಿದ್ದಾರೆ. ನಿಮ್ಮ ಒಂದು ತಂದೆ ತಾಯಿಯ ಮತ್ತು ಅಜ್ಜ ಅಜ್ಜಿಯ ಒಂದು ಎಲೆಕ್ಷನ್ ID SIRನಲ್ಲಿ ಆಗಿದೆ 2002, 2003, 2005ರಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಮೈ ಪೇರೆಂಟ್ಸ್, ಫಾದರ್, ಮದರ್, ಗ್ರ್ಯಾಂಡ್ ಫಾದರ್ ಎಕ್ಸಿಟ್ಸ್ ಇನ್ ದ ಎಲೆಕ್ಟ್ರಲ್ ರೋಲ್ ಆಫ್ ದ SIR 2025-26ನಲ್ಲಿ ನಮ್ಮ ತಂದೆ ತಾಯಿಯ ಒಂದು ಅಜ್ಜ ಅಜ್ಜಿಯ ಒಂದು ನಂಬರ್ ಇದೆ, ಒಂದು ವೋಟರ್ ಐ ಡಿ ಲಿಸ್ಟಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನೈದರ್ ಮೈ ನೇಮ್ ನಾಟ್ ಮೈ ಪೇರೆಂಟ್ಸ್ ನೇಮ್ ಎಕ್ಸಿಟ್ಸ್ ಇನ್ ದ ಎಲೆಕ್ಟ್ರಲ್ ರೋಲ್ ಆಫ್ ಲಾಸ್ಟ್ SIR ಅಂತ ಕೊಟ್ಟಿದ್ದಾರೆ. ಅವರ ಒಂದು ಹೆಸರು, ತಂದೆ ತಾಯಿ ಹೆಸರು ಇಲ್ಲಿ ನಿಮ್ಮ SIRನಲ್ಲಿ ನೋಂದಣಿ ಆಗಿಲ್ಲ ಅಂದರೆ ಲಾಸ್ಟ್ ಒಂದೇದಿಲ್ಲ ಅದನ್ನು ನೀವು ತೊಗೋಬೇಕಾಗುತ್ತೆ. ನೋಂದಣಿ ಇದ್ದರೆ ನೀವು ಒಂದು ಪೇರೆಂಟ್ಸ್ ಹೆಸರನ್ನು ಹಾಕಬೇಕಾಗುತ್ತೆ ಮತ್ತು ಅವ್ರ ವೋಟರ್ ಐ ಡಿ ಕೂಡ ಹಾಕಬೇಕಾಗುತ್ತೆ. ಇವೆರಡರಲ್ಲಿ ಒಂದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮ ತಂದೆ ತಾಯಿ ವೋಟರ್ ಐ ಡಿ ನಿಮ್ಮ ಹತ್ರ ಇದ್ದರೆ ಫಸ್ಟ್ ಒಂದನ್ನು ತೊಗೋಬೇಕಾಗುತ್ತೆ. 2003ರಿಂದ 2005ರಿಂದ ಕೂಡ ವೋಟರ್ ಐ ಡಿ ಇದ್ದರೆ ಅದನ್ನು ತೊಗೊಳ್ಳಿ. 2025ರಿಂದ ನಿಮಗೆ ಒಂದು ವೋಟರ್ ಐ ಡಿ ನಿಮಗೆ ಸಿಗ್ತಿದ್ದಾರೆ, ನಿಮ್ಮ ತಂದೆ ತಾಯಿ ಇದ್ದರೆ ರೀಸೆಂಟ್ಲಿ ಮಾಡಿಸಿದರೆ ಸೆಕೆಂಡ್ ಒನ್ ತೊಗೊಳ್ಳಿ. ನಾನು ಸೆಕೆಂಡ್ ಒನ್ ತೊಗೊತಾ ಇದ್ದೀನಿ. ಸೆಕೆಂಡ್ ತೊಗೊಂಡ ನಂತರ ನಿಮಗೆ ನೋಡಿ ಸರ್ಚ್ ಬೈ AC ಪಾರ್ಟ್ ಸೀರಿಯಲ್ ನಂಬರ್ ಡೀಟೇಲ್ಸ್ ಇನ್ SIR ಅಂತ ಬಂದಿದೆ. ಇಲ್ಲಿ ನಿಮಗೆ ಮೊದಲಿಗೆ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೇಟ್ ನಿಮಗಿಲ್ಲಿ ತೋರಿಸ್ತಾ ಇಲ್ಲ. 2025-26ರಲ್ಲಿ SIRದು ನಿಮಗಿಲ್ಲಿ ಕರ್ನಾಟಕ ಅಂತ ಬರ್ತಾ ಇಲ್ಲ ನೋಡಿ, ಇಷ್ಟೇ ರಾಜ್ಯ ತೋರಿಸ್ತಾ ಇದೆ. ಸೊ ಇದ್ರ ಬದಲಿಗೆ ನೀವು ಫಸ್ಟ್ ಒನ್ ಇದೆ ನೋಡಿ 2002, 2003, 2005 ಅಂತ ಇದನ್ನು ತೊಗೋಬೇಕಾಗುತ್ತೆ. ಇದನ್ನು ತೊಗೊಳ್ಳಿ. ಇದನ್ನು ತೊಗೊಂಡಾಗ ಮಾತ್ರ ನಿಮಗಿಲ್ಲಿ ಕೆಳಗಡೆ ಕರ್ನಾಟಕ ತೋರಿಸುತ್ತೆ ನೋಡಿ. ಇಲ್ಲಿ ಕರ್ನಾಟಕದಿಲ್ಲ S10 ಅಂತ ಸೀರಿಯಲ್ ನಂಬರ್ 10 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇನ್ 2002 ಅಂತಿದೆ. 2002ರಲ್ಲಿ ನಿಮ್ಮ ಒಂದು ವಿಧಾನಸಭಾ ಕ್ಷೇತ್ರವನ್ನು ಆಯ್ಕೆಯನ್ನು ಮಾಡ್ಕೊಳ್ಳಿ. ಆಯ್ಕೆ ಮಾಡ್ಕೊಳ್ಳೋಂಥ ಪೋಲಿಂಗ್ ಸ್ಟೇಷನ್ ನಂಬರ್ ಆ್ಯಂಡ್ ನೇಮ್ ಅಂತಿದೆ. ಇಲ್ಲಿ ನಿಮ್ಮ ಒಂದು ಪೋಲಿಂಗ್ ಸ್ಟೇಷನ್ ನಂಬರು ವಿತ್ ಸೀರಿಯಲ್ ನಂಬರ್ ಕೊಟ್ಟಿರ್ತಾರೆ. ಇದನ್ನು ಸರಿಯಾಗಿ ನೋಡಿಕೊಂಡು ಆಯ್ಕೆಯನ್ನು ಮಾಡ್ಕೋಬೇಕು. ಭಾಳಷ್ಟು ಜನ ಇಲ್ಲೇ ತಪ್ಪು ಮಾಡ್ತಾರೆ, ಹಾಗಾಗಿ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಇದನ್ನು ಗೊತ್ತಿಲ್ಲ ನಿಮಗಂದರೆ ವೋಟಿಂಗ್ ಕಾರ್ಡ್ ಲಿಸ್ಟಲ್ಲಿ ನಿಮ್ಮ ಒಂದು ಹೆಸರದು ವೋಟಿಂಗ್ ಕಾರ್ಡ್ ಹಾಕಿ ನೀವು ಸರ್ಚ್ ಮಾಡ್ಕೊಂಡಾಗ ಅಲ್ಲಿ ನಿಮಗೆ ಪಾರ್ಟ್ ನಂಬರು, ಸೀರಿಯಲ್ ನಂಬರು ವಿತ್ತು ಯಾವೊಂದು ಸ್ಕೂಲ್ ಅಂತ ಇಲ್ಲಿ ನಿಮಗೆ ಶೋ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ನೀವು ವೋಟರ್ ಐ ಡಿ ಹಾಕುವಾಗ ಅಲ್ಲಿ ನಿಮಗೆ ಲಿಸ್ಟ್ ಬರುತ್ತೆ ನೋಡಿ, ಯಾವೊಂದು ಸ್ಕೂಲಿಗೆ ಅಂತ ಅಲ್ಲಿ ಸೀರಿಯಲ್ ನಂಬರ್ ಬಂದಿರುತ್ತೆ. ಆ ಒಂದು ಸೀರಿಯಲ್ ನಂಬರ್ ಪ್ರಕಾರ ನೀವು ಹಾಕಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ ವೋಟರ್ ಐ ಡಿ ಎಂಟ್ರ್ ಮಾಡಿದ ತಕ್ಷಣ ನಿಮಗೆ ಈ ಒಂದು ಸ್ಕೂಲ್ ಶೋ ಆಗುತ್ತೆ. ನಾನು ಸರಿಯಾದದನ್ನು ಆಯ್ಕೆಯನ್ನು ಮಾಡ್ಕೊಂಡಿದ್ದೀನಿ. ಅದೊಂಥರ ಸೀರಿಯಲ್ ನಂಬರ್ ಅಂತ ಕೇಳ್ತಾಯಿದೆ. ಸೀರಿಯಲ್ ನಂಬರ್ನ ಎಂಟ್ರ್ ಮಾಡಿ ಸೀರಿಯಲ್ ನಂಬರ್ ಹಾಕಿದ ನಂತರದಲ್ಲಿ ಸೆಲೆಕ್ಟ್ ಯುವರ್ ರಿಲೇಷನ್ಶಿಪ್ ಅಂತಿದೆ. ಯಾರ್ದು ವೋಟರ್ ಐ ಡಿ ಹಾಕ್ತೀರಾ ಅವ್ರದ್ದು ತಂದೆ ತಾಯಿ, ಗ್ರ್ಯಾಂಡ್ ಫಾದರ್, ಮದರ್ ಅಂತಿದೆ. ಸೊ ಇಲ್ಲಿ ಯಾವುದನ್ನು ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ, ಮಾಡಿ ಸರ್ಚ್ ಕೊಡಿ. ಸರ್ಚ್ ಕೊಟ್ಟ ನಂತರ ನಿಮಗೆ ಇಲ್ಲಿ ವೋಟಿಂಗ್ ಕಾರ್ಡ್ ಇರೋರ ಹೆಸರು, ಅವರ ನಂಬರ್, ವೋಟಿಂಗ್ ಕಾರ್ಡ್ ನಂಬರು, ಅವರ ಗಂಡನ ಹೆಸರು, ತಂದೆ ಹೆಸರು, ರಿಲೇಷನ್ಶಿಪ್ಪು, ಇಲ್ಲಿ ನಿಮಗೆ ಕರ್ನಾಟಕ, ನಿಮ್ಮ ಒಂದು ತಾಲೂಕಿನ ಹೆಸರು, ಇಲ್ಲಿ ಪಾರ್ಟ್ ನಂಬರ್ ಬಂದಿದೆ, ಸೀರಿಯಲ್ ನಂಬರ್ ಕೂಡ ಬಂದಿದೆ. ಇಲ್ಲಿ ಮೈ ರಿಲೇಟಿವ್ಸ್ ನೇಮ್ ಎಕ್ಸಿಟಿಂಗ್ ಇನ್ ಎಲೆಕ್ಟ್ರಲ್ ರೋಲ್ ಆಫ್ ಕರ್ನಾಟಕ ಇನ್ 2002 ಆ್ಯಸ್ ಪರ್ ದ ಅಬೌವ್ ಡೀಟೇಲ್ಸ್ ಅಂತಿದೆ. ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿಕೊಂಡು ಕಂಟಿನ್ಯೂ ಅಂತಿದೆ, ಕ್ಲಿಕ್ ಮಾಡ್ಕೊಳ್ಳಿ. ಇದು ಒಂದು ಡಾಟಾ ಕರೆಕ್ಟಾಗಿ ಬಂದಿದೆಯಲ್ಲ ಅಂತ ನೋಡ್ಕೊಳ್ಳಿ. ಕರೆಕ್ಟಾಗಿ ಬಂದಿಲ್ಲ ಅಂದರೆ ನಿಮ್ಮ ಒಂದು ಸೀರಿಯಲ್ ನಂಬರ್ ತಪ್ಪಾಗಿದೆ, ಪಾರ್ಟ್ ನಂಬರ್ ತಪ್ಪಾಗಿದೆ ಅಂತ ಅರ್ಥ. ಸರಿ, ಅದನ್ನು ನೋಡಿಕೊಂಡು ಮತ್ತೊಂದು ಸಲ ಟ್ರೈ ಮಾಡಿ, ಬರುತ್ತೆ.
ಸಬ್ಮಿಟ್ ಕೊಟ್ಟ ನಂತರ ಪರ್ಸ್ನಲ್ ಡೀಟೇಲ್ಸ್ ಅಂತ ಬರುತ್ತೆ. ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಶೋ ಆಗ್ತಾ ಇದೆ. ಇಲ್ಲಿ ಡೇಟ್ ಆಫ್ ಬರ್ತನ್ನು ಎಂಟ್ರ್ ಮಾಡ್ಕೊಳ್ಳಿ. ಆಧಾರ್ ನಂಬರು ಆಪ್ಷನಲ್ಲು, ಆಧಾರ್ ನಂಬರ್ ಹಾಕ್ಬೋದು, ಹಾಕ್ತಾನೆ ಬಿಡ್ಬೋದು. ನಂತರ ಫಾದರ್ ನೇಮು, ಫಾದರ್ಸ್ ಗಾರ್ಡಿಯನ್ ಎಪಿಕ್ ನಂಬರ್ನು ಅವರ ಒಂದು ವೋಟರ್ ನಂಬರನ್ನು ಹಾಕ್ಕೊಳ್ಳಿ. ಇದನ್ನು ಕೂಡ ಆಪ್ಷನ್ ಅಂತ ಕೊಟ್ಟಿದ್ದಾರೆ, ಹಾಕ್ಬೋದು ಬಿಡ್ಬೋದು. ಮತ್ತು ಕೆಳಗೆ ಮದರ್ಸ್ ನೇಮ್ ಅಂತಿದೆ, ತಾಯಿ ಹೆಸರು ಹಾಕ್ಕೊಳ್ಳಿ. ಮತ್ತು ಮದರ್ಸ್ ಎಪಿಕ್ ನಂಬರ್ ಅಂತಿದೆ, ತಾಯಿಯ ಒಂದು ವೋಟಿಂಗ್ ಕಾರ್ಡು ಇದ್ದರೆ ಹಾಕ್ಕೊಳ್ಳಿ, ಇರಲಿಲ್ಲ ಅದನ್ನು ಹಾಗೆ ಬಿಡಿ ನಡೆಯುತ್ತೆ. ಆಪ್ಷನಲ್ ಆಗಿ ಕೊಟ್ಟಿದ್ದಾರೆ, ಹಾಕ್ಬೋದು ಬಿಡ್ಬೋದು. ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ಸ್ಪೌಸ್ ನೇಮ್ ಕೇಳ್ತಾ ಇದೆ, ಸಂಗಾತಿ ಹೆಸರು. ಇಲ್ಲಿ ಸಂಗಾತಿ ಹೆಸರು ಇದ್ದರೆ ಹಾಕ್ಕೊಳ್ಳಿ, ಇದನ್ನು ಆಪ್ಷನಲ್ ಇದೆ, ಇದ್ದರೆ ಹಾಕ್ಬೋದು, ಗಂಡ ಅಥವಾ ಹೆಂಡತಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಅದನ್ನು ಹಾಗೆ ಬಿಡಿ. ಮತ್ತು ಇಲ್ಲಿ ಸ್ಪೌಸ್ ಎಪಿಕ್ ನಂಬರ್ ಅಂತಿದೆ, ಗಂಡ ಅಥವಾ ಹೆಂಡತಿಯ ಒಂದು ವೋಟರ್ ಡೇ ನಂಬರನ್ನು ಹಾಕ್ಕೊಳ್ಳಿ, ಇದ್ದರೆ ಇಫ್ ಅವೈಲೇಬಲ್ ಅಂತ ಕೊಟ್ಟಿದ್ದಾರೆ. ಮತ್ತು ಪ್ಲೇಸ್ ಆಫ್ ಸಬ್ಮಿಷನ್ ಅಂತ ಕೊಟ್ಟಿದ್ದಾರೆ, ಇದನ್ನು ಆಪ್ಷನಲ್ ಅಂತಿದೆ. ಪ್ಲೇಸ್ ನೀವು ಎಲ್ಲಿ ಇದನ್ನು ಸಬ್ಮಿಟ್ ಮಾಡ್ತೀವಿ ಅದನ್ನು ನಿಮ್ಮ ತಾಲೂಕ್ದು ಅದನ್ನು ಹೆಸರನ್ನು ಹಾಕ್ಕೊಳ್ಳಿ. ನಮ್ಮ ಸುರ್ಪುರಲ್ಲಿ ಮಾಡ್ತೀವಿ, ಸುರ್ಪುರ ಅಂತ ಹಾಕ್ಕೊತಿದ್ದೀನಿ. ಅಪ್ಲೋಡ್ ಫೋಟೋ ಅಂತಿದೆ, ನಿಮ್ಮ ಒಂದು ಫೋಟೋ ಈಗ SIR ಯಾರು ಇದು ಮಾಡ್ತಾಯಿದ್ದೀರಾ ಅವರ ಒಂದು ಅಭ್ಯರ್ಥಿ ಅರ್ಜಿದಾರರ ಒಂದು ಫೋಟೋನಲ್ಲಿ ಚೂಸ್ ಫೈಲ್ ಅಂತಿದೆ, ನಾನು ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೊಳ್ಳಿ. JPG ಫಾರ್ಮ್ಯಾಟಲ್ಲಿ 2 MB ವರೆಗೂ, PNG ಫಾರ್ಮ್ಯಾಟಲ್ಲಿ ಕೊಟ್ಟಿದ್ದು JPG PNG ಎರಡು ಕೂಡ ಅವಕಾಶ ಇದೆ. ನಿಮಗೆ ತುಂಬ ಕ್ಲಾರಿಟಿ ಆಗಿರುವಂಥ ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ. 2 MB ವರೆಗೂ ನಿಮಗೆ ಅವಕಾಶ ಇದೆ. ಮಾಡಿಕೊಂಡು ಕೆಳಗಡೆ ಸಬ್ಮಿಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಸಬ್ಮಿಟ್ ಕೊಟ್ಟ ನಂತರ ಮತ್ತೆ ನಿಮಗೆ ಈ ಒಂದು ಇ-ಸೈನ್ ಪೇಜ್ಗೆ ಬಂದಿದೆ. ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿ OTP ಕ್ಲಿಕ್ ಮಾಡ್ಕೊಂಡು OTP ಹಾಕ್ಕೊಳ್ಳಿ. ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರಬೇಕು, ಲಿಂಕ್ ಇರುವಂಥ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ ಒಂದು OTP ಹಾಕಿ ನೀವು ಸಬ್ಮಿಟನ್ನು ಮಾಡ್ಕೊಳ್ಳಿ. ನೋಡಿ ಇ-ಸೈನ್ ಮಾಡಿದ ನಂತರ ನಿಮಗೆ ಈ ರೀತಿ ಬರುತ್ತೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR 2026 ಆಲ್ ಡೀಟೇಲ್ಸ್ ಮೆನ್ಷನ್ಡ್ ಬಿಲೋ ಆ್ಯಸ್ ಪರ್ 2026 ಅಂತ ಕೊಟ್ಟಿದ್ದಾರೆ. ನಿಮ್ಮ ಒಂದು ಎನ್ಯುಮರೇಷನ್ ಫಾರ್ಮನ್ನು ಸಕ್ಸಸ್ಫುಲ್ಲಾಗಿ ನೀವು SIRಗೆ 2026ರಲ್ಲಿ ಮಾಡಿದಿರ ಅಂತ ಕೆಳಗಡೆ ಬಂದಿರುತ್ತೆ. ಈ ರೀತಿಯಾಗಿ ಬರುತ್ತೆ, ಯುವರ್ ಎನ್ಯುಮರೇಷನ್ ಫಾರ್ಮ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲ್ಲಿ ಅಂತ. ಕೆಳಗಡೆ ಡೌನ್ಲೋಡ್ ರಿಸಿಪ್ಟ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಈ ಒಂದು ರಿಸಿಪ್ಟನ್ನು ನಿಮಗೆ ಡೌನ್ಲೋಡ್ ಆಗುತ್ತೆ. ಈ ರೀತಿಯಾಗಿ ನಿಮ್ಮ ಒಂದು ಮೊಬೈಲಲ್ಲೇ ಈ ಒಂದು SIRಗೆ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ತಿಳಿಸಿಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಇದರಲ್ಲಿ ಏನಾದರೂ ಡೌಟ್ಸ್ಗಳಿದ್ದರೆ, ಅರ್ಜಿ ಹಾಕುವಾಗ ಏನಾದರೂ ಎರರ್ ಬರ್ತಾಯಿದ್ರೆ, ಏನಾದರೂ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ. ಏನೇ ಒಂದು ಪ್ರಾಬ್ಲಮ್ ಇರಲಿ ಅದಕ್ಕೆ ನಾನು ಸೊಲ್ಯೂಷನನ್ನು ಕೊಡ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಹಾಗೂ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲನ್ನು, ದಯವಿಟ್ಟು ಅಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.